ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ನಂದಿನಿ ಶಿವು ಯೂಟ್ಯೂಬ್ ಚಾನಲ್. ಇದು ಸೋಮವಾರದ ಬ್ಲಾಗು. ಸೋಮವಾರ ಆಗಿರೋದ್ರಿಂದ ನಾನು ಬೆಳಗ್ಗೆ ಬೇಗನೆ ಎದ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ದೇವ್ರ ಮನೆಯೆಲ್ಲ ಸ್ವಚ್ಛ ಮಾಡೋಣ ಅಂತ ಅಂದ್ಬಿಟ್ಟು ದೇವ್ರ ಪದಾರ್ಥ ಎಲ್ಲ ತೆಗ್ದು ದೇವ್ರ ಪದಾರ್ಥನೆಲ್ಲ ತೊಳೆದು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡೋಣ ಅಂತ ಮಾಡ್ತಾಯಿದ್ದೆ. ಏನಪ್ಪ ಇವಳು ಯಾವಾಗಲೂ ದೇವರು ದೇವರು ಅಂತಾಳೆ ಅಂತ ಅಂದ್ಕೊತೀರಾ? ಹೌದು, ನನಗೆ ನಿಜವಾಗ್ಲೂ ಆ ಭಗವಂತನೇ ಯಾವಾಗಲೂ ನನ್ನ ಜೊತೇಲಿರೋದು. ಯಾಕಂದರೆ ನನ್ನ ಕಷ್ಟಗಳಿಗಾಗಲಿ ನನ್ನ ಸುಖಗಳಿಗಾಗಲಿ ಮನುಷ್ಯರು ಯಾವತ್ತೂ ನನಗೇನೂ ಸಹಾಯ ಮಾಡಿಲ್ಲ. ಅದನ್ನು ನಾವು ಎಕ್ಸ್ಪೆಕ್ಟ್ ಮಾಡೋದು ತಪ್ಪು, ಅದು ನನಗೂ ಗೊತ್ತಿದೆ. ಬಟ್ ನಾನು ತುಂಬ ಕಷ್ಟ ಅಂತ ಹತ್ತಾಗ ಅವನ ಮುಂದೆ ತುಂಬ ಬೇಡಿದಾಗ ಅದನ್ನು ಎಷ್ಟೋ ಥರ ರೀತಿಯಲ್ಲಿ ನನಗೆ ಬಗೆಹರಿಸ್ಕೊಟ್ಟಿದ್ದಾನೆ. ನಿಜವಾಗ್ಲೂ ನನಗದು ತುಂಬ ಅನುಭವಕ್ಕೆ ಬಂದಿದೆ. ಅದರಲ್ಲೂ ನಾನು ನಂಬೋ ಕಬ್ಬಾಳವ ಅಂತೂ ನಾನು ಎಷ್ಟೋ ಸಲ ಹೋಗಿ ನನ್ನ ನೋವು ಹಿಂಗಿದೆ, ನನ್ನ ಕಷ್ಟ ಹಿಂಗಿದೆ ಅಂತ ಹತ್ಕೊಂಡಾಗ ಅದು 2 ದಿನ 3 ದಿನ ಲೇಟ್ ಆಗಿರ್ಬೋದು, ಬಟ್ ಆ ಕಷ್ಟಕ್ಕೆ ಪರಿಹಾರ ಅಂತೂ ಕೊಟ್ಟಿರ್ತಾಳೆ. ಅದಕ್ಕೆ ನಾನು ನಂಬೋ ಆರಾಧ್ಯ ದೈವ ಅಂತಲೇ ಹೇಳ್ತೀನಿ ನಾನು ಯಾವಾಗ್ಲೂ. ಅದೆಲ್ಲ ರೆಡಿ ಮಾಡಾದ್ಮೇಲೆ ಬೆಳಗ್ಗೆ ಬೇಗ ಎದ್ದಿರೋದ್ರಿಂದ ಸ್ವಲ್ಪ ಕಾಫಿ ಕುಡಿಯೋಣ ಅಂತ ಅಂದ್ಬಿಟ್ಟು ಸರಿ ಕಾಫಿ ಗಿಡೋಣ ಅಂತ ಅಂದ್ಬಿಟ್ಟು ಕಾಫಿ ಮಾಡಿಕೊಂಡು ನನಗೂ ನನ್ನ ಮಗಳಿಗೂ 2 ಲೋಟ ಕಾಫಿ ಮಾಡ್ಕೊಂಡು ಕುಡಿದ್ವಿ. ಅವಳು ಬೆಳಗ್ಗೆ 8 ಗಂಟೆಗೆ ಕಾಲೇಜ್ಗೆ ಹೋಗೋದ್ರಿಂದ ಸ್ವಲ್ಪ ಬೇಗನೆ ಟಿಫನ್ಗೆ ರೆಡಿ ಮಾಡಬೇಕಾಗಿತ್ತು. ಅದಕ್ಕೆ ನಾನು ವಾಂಗಿಬಾತ್ ಮಾಡೋಣ ಅಂತ ಅಂದ್ಬಿಟ್ಟು ವಾಂಗಿಬಾತ್ಗೆಲ್ಲ ರೆಡಿ ಮಾಡಿಕೊಂಡು ಒಂದು ಕಡೆ ರೈಸ್ಗೆ ಇಟ್ಬಿಟ್ಟು ಒಂದು ಕಡೆ ಗೊಜ್ಜಿಗೆ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೆ. ಈ ವಾರ ಪೂಜೆ ಮಾಡೋ ದಿನ ಎಲ್ಲ ಬೇರೆ ಟಿಫನ್ ಮಾಡೋಕ್ಕೆ ಆಗೋದಿಲ್ಲ. ಅದಕ್ಕೆ ಈ ರೈಸ್ ಐಟಮ್ ಮಾಡಿಬಿಟ್ರೇ ಬೆಸ್ಟು ಅಂತ ಅಂದ್ಬಿಟ್ಟು ನಾನು ಎಲ್ಲ ರೆಡಿ ಮಾಡಿಬಿಟ್ಟು ಅವಳಿಗೂ ಬಾಕ್ಸ್ಗೆ ಹಾಕಿ ಕೊಟ್ಟು ಕಳಿಸ್ದೆ. ನೋಡಿ, ನಮ್ಮ ದೇವ್ರ ಮನೆ ಪೂಜೆ ಮಾಡಿದಾಗ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ. ನಿಜವಾಗ್ಲೂ ನನ್ನದೇ ದೃಷ್ಟಿ ಬೀಳುತ್ತೇನೋ ಅಷ್ಟು ಚೆನ್ನಾಗಿ ಕಾಣಿಸ್ತಾಯಿತ್ತು ನಮ್ಮ ದೇವ್ರ ಮನೆ. ಏನೇ ಆಗಲಿ ಸೋಮವಾರ ಈ ಥರ ದೇವ್ರ ಪದಾರ್ಥ ಎಲ್ಲ ತೊಳೆದು ರೆಡಿ ಮಾಡಿ ಪೂಜೆ ಮಾಡೋದ್ರಿಂದ ಮನಸ್ಸಿಗೆ ಏನೋ ಒಂಥರ ಸಮಾಧಾನ, ಖುಷಿ. ಮತ್ತು ಅವತ್ತಿನ ಡೇ ಎಲ್ಲ ನಮಗೆ ಪಾಸಿಟಿವ್ ಆಗೇ ಇರುತ್ತೆ, ಒಂಥರ ಎನರ್ಜೆಟಿಕ್ ಆಗೇ ಕೆಲಸ ಮಾಡ್ತಾಯಿರ್ತೀವಿ, ಅಷ್ಟೇ ಖುಷಿಯಾಗಿರ್ತೀವಿ ಅವತ್ತೆಲ್ಲ. ನಾನು ಅದೆಲ್ಲ ಮುಗಿಸ್ಕೊಂಡು ಕೆಲ್ಸಕ್ಕೆ ಹೋಗೋಣ ಅಂತ ಹೊರಟು ಸಂಜೆ ಕೆಲಸ ಮುಗಿಸ್ಕೊಂಡು ನಮ್ಮ ಆಫೀಸ್ ಪಕ್ಕದಲ್ಲೇ ಒಂದು ದೇವಸ್ಥಾನ ಇದೆ ಮಾದೇಶ್ವರಂದು, ಅಲ್ಲಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೆ. ಪ್ರತಿ ವಾರ ಏನು ಮಾಡ್ತೀನೋ ಬಿಡ್ತೀನೋ ಗೊತ್ತಿಲ್ಲ, ಈ ದೇವಸ್ಥಾನಕ್ಕೆ ಹೋಗೋದಂತೂ ನಾನು ಮಿಸ್ ಮಾಡಲ್ಲ. ಇಲ್ಲಿಗೆ ಹೋಗದೇ ಇದ್ದರೆ ನಾನು ಏನೋ ನನ್ನ ಜೀವನದಲ್ಲಿ ಕಳ್ಕೊಬಿಟ್ಟೆ ಅನ್ನೋದೇ ನನಗೆ ಫೀಲ್ ಆಗ್ತಾ ಇರುತ್ತೆ. ಯಾಕಂದರೆ ಅಷ್ಟು ಚೆನ್ನಾಗಿದೆ. ನನಗೆ ಎಷ್ಟೇ ನೋವಿರಲಿ, ಕಷ್ಟ ಇರಲಿ, ನನ್ನ ಮನಸ್ಸಲ್ಲಿ ಎಷ್ಟೇ ತಳಮಳ ಇರಲಿ, ಏನೇ ಇರಲಿ, ಅಪ್ಪ ತಂದೆ ನೀನೇ ನೋಡ್ಕೊಳಪ್ಪ ಅಂತ ಒಂದು ಸಲ ಆ ಭಗವಂತನ ಹತ್ರ ಮಾದೇಶ್ವರನ ಹತ್ರ ಬೇಡ್ಕೊಂಬಿಟ್ರೆ ನನಗೆ ಎಷ್ಟೋ ಕಷ್ಟಗಳು ಪರಿಹಾರ ಆದಂಗೆ, ಎಷ್ಟೋ ನೋವು ಕಡಿಮೆ ಆದಂಗೆ. ನಾನು ನನ್ನ ಅಪ್ಪನ ಹತ್ರ ಕೈ ಮುಕ್ಕೊಂಡು ಸರಿ ಅಲ್ಲಿಂದ ಹೊರಟೆ. ದರ್ಶನ ಮುಗಿಸ್ಕೊಂಡು ಇವಾಗ ಮನೆಗೆ ಹೊರಡಬೇಕು. ಫುಲ್ಲು ಟಯರ್ಡ್ ಆಗಿಬಿಟ್ಟಿದೆ ಗೈಸ್. ಏನು ಮಾಡೋದು, ಬೆಳಗ್ಗೆ ಹೋಗೋಕ್ಕೆ ಟೈಮ್ ಇರಲ್ವಲ್ಲ, ಅದಕ್ಕೇನೆ ಸಂಜೆ ಹೋಗ್ತೀನಿ ನಾನು. ಯಾವಾಗ್ಲೂ ನೆಮ್ಮದಿಯಾಗಿ ಹೋಗಿ ಬರ್ಬೋದು. ಬೆಳಗ್ಗೆ ಅಂದರೆ ಸುಮ್ಮನೆ ಟೈಮು ಆತರ ಆಗಿಬಿಟ್ಟಿರುತ್ತೆ, ಏನೋ ನನಗೆ ಅಷ್ಟು ಸಮಾಧಾನ ಆಗಲ್ಲ. ಅದಕ್ಕೆ ಸಂಜೆ ಟೈಮೇ ಬರ್ತೀನಿ ನಾನು ಯಾವಾಗಲೂ ದೇವಸ್ಥಾನಕ್ಕೆ. ನಂಗೆ ತುಂಬ ಖುಷಿ, ಇಲ್ಲಿ ಬಂದರೆ ಏನೋ ಒಂಥರ ಮನಸ್ಸಿಗೆ ಆನಂದ. ತುಂಬ ಸೌಂಡ್ ಇದೆ, ಕೇಳಿಸ್ತಾ ಇಲ್ಲ. ನಮ್ಮಿಬ್ಬರು ಗಂಡ ಹೆಂಡ್ತಿರಲ್ಲಿ ಒಂದು ರೂಲ್ಸ್ ಇದೆ, ಯಾರೇ ಎಷ್ಟೇ ಬೇಗ ಕೆಲಸದಿಂದ ಬಂದರೂ ಒಬ್ರಿಗೊಬ್ರಿಗೆ ವೆಯ್ಟ್ ಮಾಡಿ ಜೊತೆಲೇ ಮನೆಗೆ ಹೋಗಬೇಕು ಅಂತ. ನಾವು ಹಾಗೆ ವೆಯ್ಟ್ ಮಾಡ್ಕೊಂಡು ಜೊತೆಲಿ ಹೋಗ್ಬೇಕಾದ್ರೆ ನನಗೆ ತುಂಬ ಹೊಟ್ಟೆ ಹಸಿತಾ ಇತ್ತು. ಸರಿ ಏನಾದ್ರು ತಗೊಳ್ಳಿ ಅಂತ ಅಂದೆ, ತೊಗೊಟ್ರು. ತಿನ್ಕೊಂಡು ಅಲ್ಲೇ ನೀನೇ ಬಿಲ್ ಕೊಡು, ನಾನು ಕೊಡಲ್ಲ ಅಂತ ಹೇಳ್ತಾಯಿದ್ರು. ಸರಿ ಆಯಿತು ಅಂದ್ಬಿಟ್ಟು ತಿನ್ಕೊಂಡು ಮನೆಗೆ ಬಂದೋ ಗೈಸ್. ಇವಾಗ ನಾನು ನಮ್ಮ ಮನೆಯವ್ರು ಇಬ್ಬರನ್ನು ತಿಂಡಿ ಕೊಡಿಸ್ತೀನಿ ಅಂದಲ್ಲ, 100 ರೂಪಾಯಿ ಖರ್ಚು ಮಾಡಿಸಿದ್ದೀನಿ. ಇನ್ನೊಂದು ಸ್ವಲ್ಪ ಖರ್ಚು ಮಾಡಿಸೋಣ ಅಂದ್ಕೊಂಡೆ, ನೆಕ್ಸ್ಟ್ ಟೈಮ್ ಖರ್ಚು ಮಾಡಿಸ್ತೀನಿ. ಓಕೆನಾ ಫ್ರೆಂಡ್ಸ್, ಬಾಯ್. ನಾನೇ ಗಾಯ್ಸ್ ಮನೆಗೆ ಬಂದು ಸ್ವಲ್ಪ ರೆಸ್ಟ್ ಮಾಡಿದೆ. ಅದಾದಮೇಲೆ ನಾನು ಫಸ್ಟೇ ಯೋಚನೆ ಮಾಡಿಬಿಟ್ಟು ಏನು ಸಾಂಬಾರು ಮಾಡ್ಬೇಕಂತ ಫಸ್ಟೇ ಯೋಚನೆ ಮಾಡಿಬಿಟ್ರೆ ತಲೆನೋವು ಇರಲ್ಲ. ಇಲ್ಲಾಂದರೆ ಏನು ಮಾಡೋದು ಅನ್ನೋದೇ ದೊಡ್ಡ ಚಿಂತೆ ಆಗಿಬಿಟ್ಟಿರುತ್ತೆ. ನಾನು ಸರಿ ಬೆಳಗ್ಗೆನೇ ಸೊಪ್ಪು ತೊಗೊಬಿಟ್ಟಿದ್ದೆ, ಮೊಸಪ್ಪು ಸಾಂಬಾರು ಮಾಡಿಬಿಡೋಣ, ಅನ್ನ ಮಾಡಿ ಮುದ್ದೆ ಮಾಡಿ ಮೊಸಪ್ಪು ಸಾಂಬಾರು ಮಾಡಿಬಿಡೋಣ ಸಂಜೆಗೆ ಅಂತ. ಅದಕ್ಕೆ ಸೊಪ್ಪೆಲ್ಲ ನಮ್ಮ ಅತ್ತೆಗೆ ಹೇಳಿದ್ದೆ, ಬಿಡಿಸಿಟ್ಟಿರಿ, ನಾನು ಬಂದೆಲ್ಲ ತೊಳ್ಕೊಂಡು ಸಾಂಬಾರು ಮಾಡ್ತೀನಿ ಅಂತ. ಅವ್ರು ಹಾಗೆ ಬಿಡಿಸಿಟ್ಟಿದ್ದಾರೆ. ಸೊಪ್ಪೆಲ್ಲ ಆಲ್ರೆಡಿ ತೊಳೆದು ಎತ್ತಿಟ್ಟಿದ್ದೀನಿ. ಇವಾಗ ಇದಕ್ಕೆ ಬೇಳೆ, ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲನೂ ಹಾಕಿ ಕುಕ್ಕರಲ್ಲಿ 1-2 ವಿಷಲ್ ಕೂಗಿಸ್ಕೊಂಡ್ಬಿಡ್ತೀನಿ. ನಾನು ಆವಾಗಲೇ ಹೇಳ್ದಂಗೆ ಬೇಳೆ, ಸೊಪ್ಪು, ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲನೂ ಹಾಕ್ಕೊಂಡು ಕುಕ್ಕರಲ್ಲಿ ಇವಾಗ 2 ವಿಷಲ್ ಕೂಗಿಸ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ನಾನು ಸಾಂಬಾರು ಪುಡಿ ಇವಾಗಲೇ ಹಾಕ್ಬಿಡ್ತೀನಿ. ಅದು ಕಾಯಿ ಜೊತೆ ಸ್ವಲ್ಪ ರುಬ್ಬಾಕಿದ್ರೆ ಹಸಿ ವಾಸನೆ ಥರ ಹೊಡೆಯುತ್ತೆ. ಅದಕ್ಕೆ ಇವಾಗಲೇ ಸ್ವಲ್ಪ ಹಾಕ್ಬಿಡ್ತೀನಿ. ಅದು ಬೇಳೆ ಎಲ್ಲ ಬೇಯುತ್ತಲ್ಲ, ಅದ್ರ ಜೊತೆಗೆ ಆ ಸಾಂಬಾರು ಪೌಡರನ್ನು ಹೊಂದ್ಕೊಳ್ಳುತ್ತೆ. ಅದಕ್ಕೆ ನಾನು ಇವಾಗಲೇ ಸ್ವಲ್ಪ ಸಾಂಬಾರು ಪೌಡರು ಹಾಕ್ಬಿಟ್ಟು ಕೂಗಿಸ್ಕೊಂಬಿಡ್ತೀನಿ. ಏನೇ ಹೇಳಿ ಅಡುಗೆ ಮನೇಲಿ ಅಡುಗೆ ಮಾಡ್ಬೇಕಾದ್ರೆ ಯಾರು ಸ್ವಲ್ಪ ಜೊತೆಗಿದ್ರೆ ಚೆಂದ. ಮಾತುಕತೆ ಆಡಿಕೊಂಡು ಹೆಂಗೋ ಮಾಡಿಕೊಂಡು ಅವ್ರ ಜೊತೆಲಿ ಒಂದು ಸ್ವಲ್ಪ ಕೀಟ್ಲೆ ಮಾಡ್ಕೊಂಡು ಏನೋ ಒಂದು ಮಾಡ್ಕೊಂಡು ಅಡುಗೆ ಮಾಡ್ತಾಯಿದ್ರೆ ಏನೋ ಒಂಥರ ಚೆನ್ನಾಗಿರುತ್ತೆ. ಒಬ್ಬೊಬ್ಬರೇ ಅಡುಗೆ ಮಾಡ್ತಾಯಿದ್ರೆ ಬೋರ್ ಹಿಡಿಯುತ್ತೆ ಒಂದೊಂದು ಟೈಮು. ಏನು ಮಾಡೋದು, ಪಾಪ ನಮ್ಮ ಮನೆಯವರು ಕೆಲಸದಿಂದ ಬಂದು ಮತ್ತೆ ಅವರು ಗಾಡಿಗೆ ಹೋಗ್ತಾರೆ. ಇನ್ನು ಅವ್ರನ್ನ ಪಾಪ ಇರು ಅಂತ ನಾನು ಹೇಳೋಕ್ಕೂ ಆಗಲ್ಲ.
ಅದಕ್ಕೋಸ್ಕರ ಅವರು ನಿನ್ನೆ ನಮ್ಮಂಥವ್ರನ್ನ ಸಾಕ್ಬೇಕಲ್ಲ. ನಮ್ಮಂಥ ಮಿಡ್ಲ್ ಕ್ಲಾಸ್ ಜನದ ಕಥೆನೇ ಹೀಗಲ್ವಾ, ಏನೋ ಎರಡೆರಡು ಕೆಲಸ ಮಾಡ್ಕೊಂಡು ಜೀವನ ಮಾಡಬೇಕಾಗತ್ತೆ. ಅದಕ್ಕೆ ಅವರು ಕೆಲಸದಿಂದ ಬಂದು ಗಾಡಿಗೆ ಹೋಗ್ತಾರೆ. ಆದ್ದರಿಂದ ನಮಗೆ ಟೈಮ್ ಪಾಸ್ ಅಂದರೆ ಅಡುಗೆ ಮಾಡ್ಬೇಕಾದ್ರೆ ಒಬ್ಬರೇ ಮಾಡಬೇಕು, ಬೇಜಾರಾಗ್ಬಿಡುತ್ತೆ. ಹೆಲ್ಪಿಗೆ ಯಾರು ಇದ್ದರೆ, ಇಲ್ಲ ಏನಾರು ಅಟ್ಲೀಸ್ಟ್ ಹೇಳ್ಕೊಳಕ್ಕೆ ಯಾರು ಇದ್ದರೆ ಏನೋ ಒಂಥರ ಚೆನ್ನಾಗಿರುತ್ತೆ ಅಲ್ವಾ? ಏನಂತೀರ ಫ್ರೆಂಡ್ಸ್? ಉಪ್ಪೆಲ್ಲ ಬೇಯಿಸ್ಕೊಂಡು ಆಯಿತು. ಇವಾಗ ಅದನ್ನು ಬಸ್ಕೊತಾ ಇದ್ದೀನಿ. ಇದೆಲ್ಲ ಸ್ವಲ್ಪ ಆರಿದ ಮೇಲೆ ಮಿಕ್ಸಿಗೆ ಹಾಕಿ ಎಲ್ಲ ರುಬ್ಕೊಂಡು ಆಮೇಲೆ ಒಗ್ಗರಣೆ ಹಾಕ್ತೀನಿ. ನಮ್ಮ ಮನೇಲಿ ಮೊಸಪ್ ಮಾಡ್ತೀವಿ ಅಂದರೆ ನೆಂಚ್ಕೊಳಕ್ಕೆ ಏನಾರು ಇರಬೇಕು. ಅದಕ್ಕೆ ಮಶ್ರೂಮ್ ಪೆಪ್ಪರ್ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮಶ್ರೂಮ್ ಪೆಪ್ಪರ್ಗೆ ಈ ಥರ ಈರುಳ್ಳಿ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಮಶ್ರೂಮ್ ಜೊತೆಲಿ ಸಿಗುತ್ತೆ. ಸಣ್ಣದಾಗಿ ಮಾಡ್ಕೊಬಿಟ್ರೆ ಒಂಥರಕ್ಕಾಗುತ್ತೆ. ಅದಕ್ಕೆ ಅದ್ರ ಅಳತೆಗೆ ಈ ಥರ ದಪ್ಪ ಕಟ್ ಮಾಡಿಕೊಂಡ್ರೆ ಮಶ್ರೂಮ್ ಪೆಪ್ಪರು ಚೆನ್ನಾಗಿ ಕಾಣಿಸುತ್ತೆ. ಸುಮ್ಮನೆ ಎಣ್ಣೆದೆಲ್ಲ ತಿಂದು ಆರೋಗ್ಯ ಹಾಳು ಮಾಡ್ಕೊಳ್ಳೋದ್ಕಿಂತ ಸ್ವಲ್ಪ ಡ್ರೈ ಪೆಪ್ಪರ್ ರೋಸ್ಟ್ ತಿಂದರೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ. ಆಮೇಲೆ ನಾನು ಸರಿ ಅಂತ ಅಂದ್ಬಿಟ್ಟು ಸಾಂಬಾರಿಗೆಲ್ಲ ಒಗ್ಗರಣೆ ಹಾಕೋಣ ಅಂತ ಅಂದ್ಬಿಟ್ಟು ಸೊಪ್ಪು ಮತ್ತು ಕಾಯಿ ಎಲ್ಲ ರುಬ್ಕೊಂಡಿದ್ನಲ್ಲ, ಆ ರುಬ್ಕೊಂಡಿರೋದಕ್ಕೆ ಒಗ್ಗರಣೆ ಹಾಕೋಣ ಅಂತ ಒಗ್ಗರಣೆ ಎಲ್ಲ ಹಾಕಿ ಸರಿ ಬೇಯೋಕ್ಕಿಟ್ಟೆ. ಎಷ್ಟು ಚೆನ್ನಾಗಿತ್ತು ಗೊತ್ತಾ ಗೈಸ್, ಮುದ್ದೆ, ಸೊಪ್ಪು ಸಾಂಬಾರು, ಆಮೇಲೆ ಪೆಪ್ಪರ್ ಡ್ರೈ ಎಲ್ಲ ಸಕ್ಕತ್ತಾಗಿತ್ತು. ಊಟ ಮಾತ್ರ ತುಂಬಾ ಚೆನ್ನಾಗಿತ್ತು. ಅದಾದಮೇಲೆ ಸರಿ ಮುದ್ದೆಗಿಡೋಣ ಅಂತ ಅಂದ್ಬಿಟ್ಟು ಮುದ್ದೆಗಿಟ್ಟಿದ್ದೆ. ಇದೇನಪ್ಪ ಬಾಣಲಿ ಇಟ್ಟಿದ್ದೀನಿ ಅಂತ, ನಾವಿರೋದು 3 ಜನ ಅಲ್ವಾ, ಅದಕ್ಕೆ 3 ಜನಕ್ಕೆ ಬಾಣಲಿಲೇ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಬಾಣಲಿನೇ ಇಟ್ಟಿದ್ದೆ. ನೋಡಿ ಓದ್ಕಳಿ ಅಂದರೆ ಹೆಂಗೆ 3 ಜನನೂ ಹೆಂಗೆ ಕೂತವ್ರೆ ಅಂತ. ಇವಕ್ಕೆ ಏನೂ ಕೆಲಸ ಇಲ್ಲ ನೋಡಿ, ಹೆಂಗೆ ಕೂತವ್ರೆ 3 ಜನನು ಓದ್ಕೊಳ್ಳಿ ಅಂದರೆ. ಅವನೊಬ್ಬ ಅವನು ಬರೀ ನಾಟಕದ ಸುಬ್ಬ, ಅವನು ಬರೀ ನಾಟಕನೇ ಒಂದು. ಸರಿ ಆಮೇಲೆ ಮುದ್ದೆ ಎಲ್ಲ ಕಟ್ಕೊಬಿಡೋಣ ಅಂತ ಅಂದ್ಬಿಟ್ಟು ಎಲ್ಲ ಮುದ್ದೆನೂ ರೆಡಿಯಾಗಿತ್ತು. ಮುದ್ದೆ ಎಲ್ಲ ಕಟ್ಟಿ ಮಶ್ರೂಮ್ ಪೆಪ್ಪರ್ ಡ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಪ್ಯಾನ್ ಇಟ್ಬಿಟ್ಟು ಆ ಪ್ಯಾನ್ಗೆ ಎಣ್ಣೆ ಹಾಕ್ಬಿಟ್ಟು ಬೆಳ್ಳುಳ್ಳಿ, ಈರುಳ್ಳಿ ಮತ್ತು ಕರಿಬೇವು, ಒಣಮೆಣ್ಸಿನ್ಕಾಯಿ ಎಲ್ಲನೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅಂತ ಫ್ರೈ ಮಾಡ್ಕೊತಾ ಇದ್ದೆ. ಆ ಫ್ರೈ ಹೆಂಗಾಗಬೇಕು ಅಂದರೆ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಅಂದರೆ ಈ ಕಡೆ ಸೀದು ಹೋಗಬಾರ್ದು, ಈ ಕಡೆ ಚೆನ್ನಾಗಿ ಫ್ರೈಯೂ ಆಗಿರಬೇಕು. ಆ ಥರ ಫ್ರೈ ಮಾಡ್ಕೋಬೇಕು. ಅಂದರೆ ಒಂದು ಮೀಡಿಯಮ್ ಲೆವೆಲಲ್ಲಿ ಈರುಳ್ಳಿ ಸ್ವಲ್ಪ ಗೋಲ್ಡನ್ ಫ್ರೈ ಥರ ಬರೋವರೆಗೂ ಮಾಡಿಕೊಂಡು ಅದಕ್ಕೆ 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಅದನ್ನು ಫ್ರೈ ಮಾಡಬೇಕು. ಆ ಫ್ರೈ ಮಾಡ್ಕೊಂಡಿರೋದಕ್ಕೆ ಆಮೇಲೆ ಮಶ್ರೂಮ್ ತೆಗ್ದು ಮಶ್ರೂಮ್ ಎಲ್ಲ ಅದರೊಳಗಡೆ ಹಾಕಬೇಕು. ಮಶ್ರೂಮ್ ಹೇಗೆ ಅಂತಂದರೆ ಮಶ್ರೂಮ್ನ ಹಾಕ್ಬೇಕಾದ್ರೆ ಹುಷಾರಾಗಿ ಹಾಕಿ, ಅದು ಚಿಟ್ರಪಟ್ರ ಅಂತ ಜಾಸ್ತಿ ಸಿಡಿಯುತ್ತೆ. ಯಾಕಂದರೆ ಅದರಲ್ಲಿ ನೀರಿನಂಶ ಇರುತ್ತಲ್ಲ, ಅದಕ್ಕೆ ಆ ಮಶ್ರೂಮ್ ಹೆಂಗೆ ಫ್ರೈ ಆಗಬೇಕು ಅಂದರೆ ನೀರಿನಂಶ ಇರೋದೆಲ್ಲ ಫುಲ್ಲು ಡ್ರೈ ಆಗಬೇಕು. ಆ ನೀರಿನಂಶ ಫುಲ್ಲು ನೀರೆಲ್ಲ ಹಿಂಗೋಗಾದ್ಮೇಲೆ ನೀವು ಆ ಮಶ್ರೂಮ್ಗೆ ಸೋಯಾ ಸಾಸು, ಉಪ್ಪು ಮತ್ತು ಪೆಪ್ಪರ್ ಪೌಡ್ರ್ ಹಾಕಬೇಕು. ನೀರೆಲ್ಲ ಹಿಂಗೇ ನೀವು ಅದನ್ನು ಹಾಕಿದ್ರೆ ಆ ಮಶ್ರೂಮ್ಗೆ ಚೆನ್ನಾಗಿರಲ್ಲ. ಡ್ರೈ ರೋಸ್ಟ್ ಎಲ್ಲ ಒಂಥರ ನೀರು ಥರನೇ ಆಗಿಬಿಡುತ್ತೆ. ಅದಕ್ಕೆ ನೀರೆಲ್ಲ ಹಿಂಗಾದಮೇಲೆ ಮಶ್ರೂಮ್ ಸ್ವಲ್ಪ ಡ್ರೈ ಥರ ಆದಮೇಲೆ ನೀವು ಉಪ್ಪು ಮತ್ತು ಮೆಣಸು ಪೌಡ್ರನ್ನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ಜಾಸ್ತಿನೇ ಹಾಕ್ಕೊಳ್ಳೋದ್ರಿಂದ ಇನ್ನೂ ಟೇಸ್ಟು ಸಖತ್ತಾಗಿ ಬರುತ್ತೆ. ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಇನ್ನೊಂದು ಸಲ ಚೆನ್ನಾಗಿ ಅದನ್ನು ಡ್ರೈ ರೋಸ್ಟ್ ಮಾಡಬೇಕು. ಆ ಡ್ರೈ ರೋಸ್ಟ್ ಹೆಂಗಿರಬೇಕು ಅಂತಂದರೆ ಪ್ಯಾನು ಮತ್ತು ಮಶ್ರೂಮು ಎರಡೂ ಒಂದಕ್ಕೊಂದಕ್ಕೆ ನೋಡಿ ಸಂಬಂಧ ಇಲ್ದಂಗೆ ಆ ಥರ ಬರಬೇಕು. ಆವಾಗ ಅದು ಚೆನ್ನಾಗಿ ಮಶ್ರೂಮು ನೀರಿನಾಂಶ ಎಲ್ಲ ಹೀರಿ ನೀಟಾಗಿ ಡ್ರೈ ಆಗಿದೆ ಅಂತ. ಹಿಂಗೆ ಮಾಡಿ ಇವತ್ತಿನ ಊಟ ನಮ್ಗೆ ಹಿಂಗಿತ್ತು ನೋಡಿ, ಸಖತ್ತಾಗಿತ್ತು ಮಾತ್ರ. ಊಟ ಎಲ್ಲ ಮುಗೀತು ಗೈಸ್, ಇದಾಗಿತ್ತು ಇವತ್ತಿನ ಬ್ಲಾಗು. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಫಾಲೋ ಮಾಡಿ. ಓಕೆ, ಟೇಕ್ ಕೇರ್, ಬಾಯ್.